रेणुका देवी यल्लमा मंदिराच्या विकासासाठी तिरुपती तिरुमला मंदिराच्या धर्तीवर सर्व तयारी पूर्ण करण्यात आली आहे. केंद्र आणि राज्य सरकारच्या अनुदानातून यल्लमा मंदिराचा विकास करून भक्तांसाठी सर्व सोयी सुविधा उपलब्ध करून देण्यासाठी जिल्हा प्रशासनाने पर्यटन विभागाच्या माध्यमातून मास्टर प्लॅन तयार केला आहे, अशी माहिती जिल्हाधिकारी मोहम्मद रोशन यांनी KMM मराठीशी बोलताना दिली. राज्य सरकारने आधीच श्री रेणुका यल्लमा पर्यटन मंडळ आणि प्राधिकरणाची कायदेशीर स्थापना केली आहे, असे जिल्हाधिकाऱ्यांनी सांगितले. स्थानिक आणि राज्य सरकारच्या अनुदानाचा वापर करून विकास कामे सुरू आहेत. ಈ ವರ್ಷ ಶ್ರೀ ರೇಣುಕಾ ಯಲ್ಲಮ್ಮ ಗುಡ್ಡದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ನಾವು ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ತಗೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಘನ ಸರ್ಕಾರದಿಂದ ಈಗಾಗಲೇ ಶ್ರೀ ರೇಣುಕಾ ಯಲ್ಲಮ್ಮ ಪ್ರವಾಸೋದ್ಯಮ ಮಂಡಳಿ ರಚನೆ ಆಗಿದೆ. ಅದೇ ರೀತಿ ಶ್ರೀ ರೇಣುಕಾ ಯಲ್ಲಮ್ಮ ಪ್ರಾಧಿಕಾರ ಒಂದು ಎರಡು ಮಂಡಳಿ ಹಾಗೂ ಪ್ರಾಧಿಕಾರ ಕಾನೂನು ಮುಖಾಂತರ ಇಲ್ಲಿ ಸ್ಥಾಪನೆ ಆಗಿದೆ. ಇದರಲ್ಲಿ ಲೋಕಲ್ ಫಂಡ್ಸ್ ಯೂಸ್ ಮಾಡಿಕೊಂಡು ಹಾಗೂ ಸ್ಟೇಟ್ ಲೆವೆಲ್ ಫಂಡ್ಸ್ನು ಯೂಸ್ ಮಾಡಿಕೊಂಡು ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ಈ ವರ್ಷವೂ ಮಾಡ್ತೀವಿ. ಇದಲ್ಲದೆ ಈ ವರ್ಷ ನಾವು ಎರಡು ಸ್ಕೀಮ್ ಅಡಿಯಲ್ಲಿ ಒಂದು ಸ್ಪೆಷಲ್ ಅಸಿಸ್ಟೆನ್ಸ್ ಫಾರ್ ಸ್ಟೇಟ್ಸ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಸ್ಯಾಸ್ಕಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ ಇದೆ. ಅದರ ಅಡಿಯಲ್ಲಿ ಬಹಳ ಹೆಮ್ಮೆಯ ವಿಚಾರ 100 ಕೋಟಿ ನಮ್ಮ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸುತ್ತಮುತ್ತಲ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸ್ಯಾಂಕ್ಷನ್ ಆಗಿ ಬಂದಿದೆ. ಅದಲ್ಲದೆ ಗೌರ್ಮೆಂಟ್ ಆಫ್ ಇಂಡಿಯಾದ ಇನ್ನೊಂದು ಸ್ಕೀಮ್ ಇದೆ, ಪ್ರಸಾದಂ ಸ್ಕೀಮ್ ಅಂತ. ಸೊ ಆ ಸ್ಕೀಮ್ ಅಡಿಯಲ್ಲಿನೂ ಸರಿಸುಮಾರು 18-20 ಕೋಟಿ ರೂಪಾಯಿ 18.37 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಬಂದಿದೆ. ಇದಕ್ಕೆ ನಾವು ಈಗಾಗಲೇ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿದ್ದೀವಿ. ಮಾಸ್ಟರ್ ಪ್ಲ್ಯಾನ್ ಒಳಗಡೆ ಯಾವ ಏರಿಯಾದಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆಗ್ಬೋದು, ಯಾವ ಏರಿಯಾದಲ್ಲಿ ವಸತಿ ವ್ಯವಸ್ಥೆ ಇರಬೇಕು, ಅದರ ಬಗ್ಗೆ ಒಂದು ಡೀಟೇಲ್ಡ್ ಮಾಸ್ಟರ್ ಪ್ಲ್ಯಾನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಪ್ರವಾಸೋದ್ಯಮ ಸಚಿವರಿಗೆ, ಅದೇ ರೀತಿ ಮುಜರಾಯಿ ಸಚಿವರಿಗೆ ನಾವು ತೋರಿಸಿ ಅದಕ್ಕೆ ಅಪ್ರೂವಲ್ ತಗೊಂಡಿದ್ದೀವಿ. ಈ ವರ್ಷದಲ್ಲಿ ಶಾರ್ಟ್ ಟರ್ಮ್ ಟಾರ್ಗೆಟಲ್ಲಿ ನಾವು ದೇವಸ್ಥಾನಕ್ಕೆ ಭಕ್ತಾದಿಗಳು ತಮಗೆ ಗೊತ್ತಿರೋ ಹಾಗೆ ಕೋಟ್ಯಾಂತರ ಜನ ಇಲ್ಲಿ ನಮ್ಮ ಯಲ್ಲಮ್ಮ ಗುಡ್ಡಕ್ಕೆ ಬರ್ತಾರೆ. ಅವರಿಗೆ ಒಂದು ಕ್ಯೂ ಕಾಂಪ್ಲೆಕ್ಸ್, ತಿರುಪತಿ ಹಾಗೂ ಧರ್ಮಸ್ಥಳ ಮಾಡೆಲಲ್ಲಿ ಕ್ಯಾಸ್ಕೇಡಿಂಗ್ ಕ್ಯೂ ಕಾಂಪ್ಲೆಕ್ಸ್ ಅಂದರೆ ಡಿಫ್ರೆಂಟ್ ರೂಮ್ಸ್ ಇರುತ್ತೆ, ವೇಟಿಂಗ್ ರೂಮ್ಸ್ ಇರುತ್ತೆ, ದೊಡ್ಡ LEDs ಇರುತ್ತೆ, ವಾಶ್ರೂಮ್ ಫೆಸಿಲಿಟೀಸ್ ಇರುತ್ತೆ ಕ್ಯೂ ಕಾಂಪ್ಲೆಕ್ಸ್ ಒಳಗಡೆನೆ. ಆ ರೀತಿಯ ಒಂದು ಎಸ್ಟಿಮೇಟ್ ರೆಡಿ ಮಾಡಿಕೊಂಡು ಅದಕ್ಕೆ ಈಗಾಗಲೇ ಟೆಂಡರ್ವನ್ನು ಕರೆದಿದ್ದೀವಿ. ಎರಡನೇದು, ಸರಿಸುಮಾರು ಒಂದು 10,000 ಜನಕ್ಕೆ ದಾಸೋಹ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಒಂದು ದಾಸೋಹ ಭವನ, ಭವ್ಯ ದಾಸೋಹ ಭವನ ಕಟ್ಟಲಿಕ್ಕೆ ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ಟೆಂಡರ್ ಕರೆದಿದ್ದಾರೆ. ಇದನ್ನು ಈ ವರ್ಷದ ಒಳಗಡೆ ನಾವು ಮುಕ್ತಾಯ ಮಾಡೋಣ ಅಂತ ಹೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಮೊನ್ನೆ ಭರತ ಹುಣ್ಣಿಮೆ ಟೈಮಲ್ಲಿ ತಮ್ಮ ಪ್ರೇಕ್ಷಕರು ಎಷ್ಟೋ ಜನ ಮಾಧ್ಯಮದ ಮುಖಾಂತರ ನೋಡಿದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಟ್ರಾಫಿಕ್ ಮ್ಯಾನೇಜ್ಮೆಂಟು ಮಾಡಿದ್ದೀವಿ ಹಾಗೂ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಈ ವರ್ಷ ದರ್ಶನ ಮಾಡಿಕೊಳ್ಳೋದು ಹಾಗೂ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಉಳಿಲಿಕ್ಕೆ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಜಿಲ್ಲಾಡಳಿತ ಈ ವರ್ಷ ನಾವು ಯಶಸ್ಸು ಹೊಂದಿದ್ದೀವಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅದಲ್ಲದೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ನಾವು ಪ್ಲ್ಯಾನ್ ಮಾಡಿದ್ದೀವಿ, ಟೆಂಡರು ಕರೆದಿದ್ದೀವಿ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಾವು ಸಿದ್ಧಾಗಿದ್ದೀವಿ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ನನ್ನ ಪ್ರಕಾರ ತಿರುಪತಿನೂ ಮೀರಿ ಇಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಆ ಶಕ್ತಿ ದೇವಿ ಯಲ್ಲಮ್ಮ ನಮಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಪ್ರಕಾರ ಪ್ರತಿ ವರ್ಷ ಸರಿಸುಮಾರು 1.5 ಕೋಟಿಯಿಂದ 2 ಕೋಟಿ ಭಕ್ತರು ನಮ್ಮ ಯಲ್ಲಮ್ಮ ಗುಡ್ಡಕ್ಕೆ ಬರ್ತಾರೆ. ಅವರಿಗೆ ಉಳಿಲಿಕ್ಕೆ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ದಾಸೋಹ ಫೆಸಿಲಿಟಿ ಇವೆಲ್ಲ ಕೊಡಬೇಕಂದ್ರೆ ಒಂದು ಮಾಸ್ಟರ್ ಪ್ಲ್ಯಾನ್ ಇರಬೇಕು.
ಮಾಸ್ಟರ್ ಪ್ಲ್ಯಾನಿಗೆ ಇದೆ, ದುಡ್ಡು ಬರ್ತಾ ಇದೆ. ಸೊ ಒಳ್ಳೆ ರೀತಿಯಲ್ಲಿ ಇದು ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ದೀವಿ ಅಂದರೆ ತಿರುಪತಿ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ಮೀರಿ ನಾವು ಇಲ್ಲಿ ವ್ಯವಸ್ಥಿತವಾಗಿ ಭಕ್ತರಿಗೆ ದರ್ಶನ ಮಾಡಿಕೊಳ್ಳಿಕ್ಕೆ ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಧನ್ಯವಾದಗಳು. यावेळी विशेष योजनेअंतर्गत केंद्र सरकारने 100 कोटी रुपये अनुदान मंजूर केले आहे. तसेच प्रसाधन योजनेतून 18 कोटी रुपये अनुदान मिळाले आहे. यासाठी मास्टर प्लॅन आखण्यात आलाय. सौंदत्ती यल्लमा मंदिराच्या विकासासंदर्भात मुख्यमंत्री आणि पर्यटन मंत्र्यांना आराखडा पाठवण्यात आला आहे. यंदा यल्लमा मंदिरात येणाऱ्या भाविकांसाठी तिरुपती आणि धर्मस्थळाच्या धर्तीवर क्यू कॉम्प्लेक्स तसेच मूलभूत सुविधा पुरवण्यासाठी निविदा मागवण्यात आल्या आहेत. एकाच वेळी सुमारे 10,000 भाविकांसाठी प्रसाद उपलब्ध करून देण्यासाठी भव्य दासोह भवन उभारण्याच्या दृष्टीने पर्यटन विभागाने निविदा जाहीर केली असून हे काम यंदा पूर्ण होणार आहे. भरत पौर्णिमेच्या काळात लाखो भाविक सौदत्ती यल्लमा मंदिरात येऊन देवीचे दर्शन घेतात. आगामी काळात हे मंदिर तिरुपती तिरुमलापेक्षा अधिक विकसित करण्याचे उद्दिष्ट आहे असे त्यांनी सांगितले. विनोद कोलकार, KMM मराठी, बेळगाव.